ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನನ್ನ ಒಂದು ಸವಿನೀಯ ವಿನಂತಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಮ್ಮ ಚಾನಲ್ನ ಲೈಕ್ ಮಾಡೋದನ್ನು, ವೀಡಿಯೋಸ್ನ ಶೇರ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ಬರಿಬೇಡಿ. ನಾನು ಕೂಡ ನಿಮ್ಮ ಸುಮಾರು ಕಾಮೆಂಟ್ಸ್ಗೆ ಉತ್ತರವನ್ನು ಕೊಡ್ತಾ ಇರ್ತೀನಿ. ಸೊ ಇವತ್ತು ನಾನು ಒಂದು ವಿಶೇಷವಾದ ಮಾಹಿತಿನ ನಿಮಗೆ ಕೊಡಬೇಕು ಅಂತ ಬಂದಿದ್ದೀನಿ. ಮುಂಬಾಗಿಲು ಅಂದರೆ ಏನು? ಮೇನ್ ಡೋರ್ ಬಗ್ಗೆ ಏನು ಗೊತ್ತು ನಿಮಗೆ? ಮುಂಬಾಗಿಲು ಅಂದರೆ ಒಂಥರ ನಮ್ಮ ಮನೆಗೆ ಅದೃಷ್ಟವನ್ನು ಬರಮಾಡೋವಂಥ ದ್ವಾರ, ಒಂದು ಸ್ಟೆಲ್ಲಾರ್ ಗೇಟ್ವೇ ಅಂತ ಹೇಳ್ಬೋದು ಅಲ್ವಾ. ಇದ್ರ ಬಗ್ಗೆ ಮಾಡೋದಕ್ಕೆ ನಾನಿಲ್ಲಿ ಅವರನ್ನು ಎಕ್ನಾಲೇಜ್ ಮಾಡಲೇಬೇಕು. ಸುಪ್ರೀತಾ ವೆಂಕಟ್ ಅಂತ ಹೇಳಿ ನನ್ನ ಆಪ್ತರೊಬ್ಬರು ಕೇಳಿದ್ರು, ಮೇಡಮ್ ನೀವು ಮುಂಬಾಗಿಲು ಬಗ್ಗೆ, ಮೇನ್ ಡೋರ್ ಬಗ್ಗೆ ಏನೂ ವಿಷಯ ಅಷ್ಟೊಂದು ಹೇಳಿಲ್ಲ, ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಅವರ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವೊಂದು ವಿಷಯಗಳಲ್ಲಿ ನಾವು ಏನೇ ಬೇರೆ ಮಾಡಿದ್ರೂ ನಮ್ಮ ಒಂದು ಇಚ್ಛೆ ಅಂತ ಏನಿರುತ್ತಲ್ಲ ಅದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಇಂಟೆನ್ಷನ್, ಅಂದರೆ ಆ ಇಂಟೆನ್ಷನ್ ನಾವು ತಪ್ಪಾಗಿ ಇಟ್ಕೊಂಡು ಏನೇ ನಾವು ದ್ವಾರವನ್ನು ಮಾಡಿದ್ರೂ ಮತ್ತೊಂದು ಮಾಡಿದ್ರೂ ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಇರೋದಿಲ್ಲ. ಸೊ ಇವತ್ತು ನಾನು ಮುಂಬಾಗಿಲ ಬಗ್ಗೆ ನಿಮಗೆ ಕೆಲವೊಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಅದು ಶುದ್ಧವಾಗಿರಬೇಕು. ಶುದ್ಧವಾಗಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ನಿಮ್ಗೆ ಅನ್ನಿಸ್ಬೋದು, ಇದೆಲ್ಲ ಮೂಢನಂಬಿಕೆ ಅಲ್ವಾ, ಇದು ನಡೆಯುತ್ತಾ ಅಂತ ಹೇಳಿ. ನೋಡಿ, ಪ್ರತಿಯೊಂದರಲ್ಲೂ ಒಂದು ಸೈನ್ಸ್ ಇರುತ್ತೆ. ಕೆಲವೊಂದು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಕೂಡ. ನೀವು ಪ್ರಶ್ನೆಗಳನ್ನು ಕೇಳಿ, ಆದರೆ ಸದಾ ಉತ್ತರ ಹುಡುಕೋದ್ರಲ್ಲೇ ಕಾತರರಾಗಿರಬೇಡಿ. ಒಂದು ಕತೆ ಹೇಳ್ತೀನಿ ನೋಡಿ. ಒಂದು ಮಹಿಳೆ ಮನೆಯಲ್ಲಿ ಒಂದು ಹಾವು ಬಂತಂತೆ. ಅದು ಒಂದು ಮರದಲ್ಲಿ ಸಿಕ್ಕಾಕ್ಕೊಂಡು ಅದು ಕೆಳಗೆ ಬರೋಕ್ಕಾಗದೆ ಎರಡು ಕೊಂಬೆಗಳ ಮಧ್ಯೆ ಸಿಕ್ಕಾಕ್ಕೊಂಡು ಸಾಯೋ ಪರಿಸ್ಥಿತಿನಲ್ಲಿ ಇತ್ತಂತೆ. ಸೊ ಈ ಮಹಿಳೆ ಏನು ಮಾಡ್ತಾಳೆ, ಆ ಹಾವನ್ನು ಅಲ್ಲಿಂದ ಕಾಪಾಡಿ ತೆಗೆದು ಅದನ್ನು ಶುಶ್ರೂಷೆ ಮಾಡಿ ಅದು ಜೀವಂತ ಉಳ್ಕೊಳ್ಳುತ್ತೆ. ಅವರು ಒಂಥರ ಫ್ರೆಂಡ್ಸ್ ಥರ ಆಗ್ತಾರೆ. ಪ್ರತಿದಿನ ಒಟ್ಟಿಗೆ ವಾಕ್ ಹೋಗ್ತಾರೆ. ಹೇಗೆ ಹೋಗ್ತಾರೆ ಅಂತ ಕೇಳಿಬಿಡಿ, ಅದು ನೆಲದ ಮೇಲೆ ತೆವಳ್ಕೊಂಡು ಹೋಗ್ತಾರೆ, ತಿವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಮನೆಯಲ್ಲಿ ಹಾಲನ್ನು ಕೊಟ್ಟು ಹಾವಿಗೆ ಈಕೆ ಕಾಫಿ ಕುಡಿಯೋದು, ಈ ಥರ ಒಂದು ಸಹಬಾಳ್ವೆ ಮಾಡ್ತಾ ಇರ್ತಾರೆ. ಸೊ ಒಂದು ದಿವಸ ಏನಾಗತ್ತೆ, ಈಕೆ ಮಲಗಿದ್ದಾಗ ಆ ಹಾವು ಕಚ್ಚಿಬಿಡತ್ತೆ. ಕಾರಣನೇ ಇರೋದಿಲ್ಲ, ಕಚ್ಚಿಬಿಟ್ಟು ಅದು ಹೊರಟೋಗ್ಬಿಡುತ್ತೆ. ಆಗ ಈ ಮಹಿಳೆಗೆ ತುಂಬ ವಿಪರೀತ ಕೋಪ ಬರುತ್ತೆ, ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಮತ್ತು ಇಷ್ಟು ಪ್ರೀತಿಯಿಂದ ಸಾಕ್ತೆ ನಾನು, ಮತ್ತು ಪ್ರಾಣನ ಕಾಪಾಡಿದೆ, ಹೀಗೆ ಮಾಡಿಬಿಡ್ತಲ್ಲ ಈ ಹಾವು ಅಂತ ಹೇಳಿ. ಸೊ ಆಗ ಹಾವಿನ ನೇಚರ್ ಅದು ಅಲ್ವಾ, ಹಾವಿನ ಒಂದು ಸ್ವಭಾವ ಅದು. ಅದರಿಂದ ಬೇರೆ ಏನನ್ನು ನಾವು ಬಯಸೋದಕ್ಕೆ ಸಾಧ್ಯ? ಆದರೆ ಆ ಹಾವನ್ನು ಹುಡ್ಕೊಂಡು ಹೋಗ್ತಾಳೆ. ಹುಡ್ಕೊಂಡು ಹೋಗಿ ಮತ್ತೇನು ಆ ಹಾವನ್ನು, ಯಾಕೆ ನೀನು ನನಗೆ ಕಚ್ಚಿದೆ ಅಂದಾಗ ಆ ಹಾವು ಹೇಳುತ್ತೆ, ನಾನು ಮನೇಲಿರುವಂಥ ಪ್ರಾಣಿ ಅಲ್ಲ, ನಾನು ಸ್ವೇಚ್ಛವಾಗಿ ಫ್ರೀಡಮ್ ಬೇಕು ನನಗೆ, ಆದರೆ ನೀನು ಬಿಡೋ ಹಾಗೆ ಕಾಣಲಿಲ್ಲ, ಸೊ ನೀನು ಕಚ್ಚಿದ್ರಷ್ಟೇ ಹೋಗೋಕ್ಕಾಗತ್ತೆ ಅಂತ ಹೋದೆ ಅಂದಾಗ ಸುಮಾರು ಹೊತ್ತು ಚರ್ಚೆ ನಡೆಯುತ್ತೆ. ನೀನು ಮಾಡಿದ ತಪ್ಪಲ್ವಾ, ಹಾಗಲ್ವಾ, ಹೀಗಲ್ವಾ ಅಂಥೇಳಿ. ಕೊನೆಗೆ ಆ ಹಾವು ನೀ ಏನಾರು ಹೋಗಿ ನಾನು ಮಾಡಿದ್ದಾಯಿತು ಅಂಥೇಳಿ ಹೊಟ್ಟೋಗುತ್ತೆ. ಸರಿ, ಆವಾಗ ಆ ಮಹಿಳೆ ದೇಹ ಎಲ್ಲ ನೀಲಿ ಕಟ್ಕೊಂಡು ಜ್ಞಾನ ತಪ್ಪಿ ಬಿದ್ದು ಹೋಗ್ತಾಳೆ. ಆಗ ಜನ ನೋಡಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಗ ಯಾರೋ ಹೇಳ್ತಾರೆ, ಇಲ್ಲ, ತುಂಬ ಲೇಟಾಗಿ ಕರ್ಕೊಂಡು ಬಂದಿದ್ದೀರಾ, ಒಂದು 1/4 ಗಂಟೆ ಮುಂಚೆ ಕರ್ಕೊಂಬಂದಿದ್ರೆ ಬದುಕಿಸ್ಬೋದಾಗಿತ್ತು, ಈಗ ಆಲ್ರೆಡಿ ಈ ಮಹಿಳೆ ಸತ್ತು ಹೋಗಿದ್ದಾರೆ ಅಂಥೇಳಿ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದಾಗ, ಕೆಲವೊಂದು ವಿಷಯಗಳು ನಡೆದಾಗ ಅದನ್ನು ಸಾವರಿಸ್ಕೊಂಡು ಮುಂದಕ್ಕೆ ಹೋಗಬೇಕೇ ಹೊರತು ಯಾಕೆ ತಪ್ಪು ಮಾಡಿದೆ ಅಂತ ಅಲ್ಲಿ ಉತ್ತರಕ್ಕೆ ಕಾಯ್ತಾ ಇದ್ದಾಗ ಕಾಲ ಮಿಂಚು ಹೋಗುತ್ತೆ. ಆ ತಪ್ಪನ್ನು ಮಾಡಿದವರನ್ನು ಕ್ಷಮಿಸಿ ಅನ್ನೋದು ಒಂದು ಭಾಗ, ಕ್ಷಮಿಸೋದು ಒಂದು, ಆದರೆ ಮತ್ತೆ ಅವರಿಗೆ ತಪ್ಪನ್ನು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ ನೀನು ತಪ್ಪು ಮಾಡಿದೆ ಅನ್ನೋದು ನಾವು ಅರ್ಥಕೋಬೇಕೇ ಹೊರತು ಅವರಿಂದ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿದ್ರೂ ಅವರು ಅದಕ್ಕೆ ಉತ್ತರ ಕೊಡೋ ಸ್ಥಿತಿನಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ಫೋಕಸ್ ಇರಬೇಕೇ ಹೊರತು ಯಾರು ಮಾಡಿದ್ರು, ತಪ್ಪು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಫೋಕಸ್ ಇರಬಾರ್ದು. ಹಾಗೆ ಯಾವುದೇ ಒಂದು ವಿಷಯ ಹೇಳಿದಾಗ, ನಾನಿರ್ಬೋದು ಅಥವಾ ಬೇರೆ ಎಲ್ಲೇ ನೋಡಿದಾಗ ನಿಮಗೆ ಮನಸ್ಸಿಗೆ ಇಷ್ಟ ಆಯಿತು ಅಂತಂದರೆ ಮಾಡಿ, ಏನೂ ಕಂಪಲ್ಷನ್ ಇಲ್ಲ. ನಿಮಗೆ ಸಮಾಧಾನ ಆಗಲಿಲ್ಲ, ಕನ್ವಿನ್ಸ್ ಆಗಲಿಲ್ಲ ಅಂದರೆ ಅದನ್ನು ಒಂದು ವಿಡಿಯೋ ಅಂತ ನೋಡಿ ಬಿಟ್ಬಿಡಿ, ಅದರಲ್ಲೇನೂ ತೊಂದರೆ ಇಲ್ಲ. ಸೊ ಪ್ರಪ್ರಥಮವಾಗಿ ಸ್ಮಡ್ಜಿಂಗ್ ಅಂತ ಹೇಳ್ತೀವಿ. ಸ್ಮಡ್ಜಿಂಗ್ ಅಂದಾಗ ಧೂಪ ಹಾಕೋದು ಅಂತ ಒಂದು ವಿಧದಲ್ಲಿ ಹೇಳ್ಬೋದು. ಸೊ ಮುಂಬಾಗಿಲಿಗೆ ನಾವು ಸಾಧಾರಣವಾಗಿ ಗಂಧದ ಕಡ್ಡಿನಲ್ಲಿ ಹೀಗೆ ಆರತಿಯನ್ನು ಮಾಡ್ತೀವಿ. ಆದರೆ ಅದರ ಜೊತೆಯಲ್ಲಿ ನೀವು ಆ ಬಾಗಿಲ ಒಂದು ಫ್ರೇಮ್ ಏನಿರುತ್ತೆ, ಅಟ್ಲೀಸ್ಟ್ ಮೇಲ್ಗಡೆ ಅರ್ಧ ಭಾಗ ಮತ್ತು ಕೆಳಗಡೆ ಹೊಸಲು ಪೂರ್ತಿ ನೀವು ಈ ಧೂಪವನ್ನು ತೋರಿಸಿದಾಗ ಒಂದು ಥರ ಆ ಒಂದು ಎನರ್ಜೀಸ್, ಆ ಶಕ್ತಿಗಳು ಕ್ಲಿಯರ್ ಆಗುತ್ತೆ. ಇದು ಫಸ್ಟು ಕ್ಲಿಯರ್ ಮಾಡ್ಕೊಳ್ಬೇಕು. ಅದು ಕ್ಲೆನ್ಸ್ ಆಯಿತು, ಶುದ್ಧವಾಯಿತು ಅಂದಮೇಲೆ ತೋರಣ ಅದು ಕೂಡ ಶುದ್ಧ ಮಾಡುತ್ತೆ ಮತ್ತು ಒಂದು ಎನರ್ಜೀಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಒಂಥರ ಒಳ್ಳೆಯದನ್ನು ಬರಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಸಹಜವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತೋರಣ ಕಟ್ಟೋದು ಒಂದು ವಾಡಿಕೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ
ಮಾವಿನ ಸೊಪ್ಪಿನ ತೋರಣವನ್ನು ಕಟ್ತೀವಿ. ಇದಕ್ಕೆ ವೈಜ್ಞಾನಿಕವಾಗಿ ಕೂಡ ಕಾರಣ ಇದೆ. ಏನಂತಂದರೆ ಬರೋ ಗಾಳಿ ಅದರ ಮೂಲಕ ಹಾದು ಬಂದಾಗ ಹೆಚ್ಚು ಆಕ್ಸಿಜನ್ ಸಿಗುತ್ತೆ ಮತ್ತು ಕಲ್ಮಶ ಇರೋ ಗಾಳಿ ಶುದ್ಧವಾಗಿ ಒಳಗೆ ಬರುತ್ತೆ ಅಂತ ಹೇಳಿ. ಮತ್ತು ಮಾವಿನ ಸೊಪ್ಪು ಒಣಗಿದ ಮೇಲೆ ಕೂಡ ಅದು ಆ ಪ್ರಾಪರ್ಟಿನ ಕಳ್ಕೊಳ್ಳೋದಿಲ್ವಂತೆ, ಅದು ಇನ್ನೂ ಕೂಡ ಆ ಒಂದು ಶುದ್ಧೀಕರಣವನ್ನು ಮಾಡ್ತಾ ಇರತ್ತಂತೆ. ಹಾಗಾಗನೇ ನಮ್ಮ ಹಿರೀಕರು ವಾರ ವಾರ ತೋರಣ ಬದಲಾಯಿಸಿ ಅಂತ ಹೇಳಿಲ್ಲ. ವರ್ಷದಲ್ಲಿ ಮುಖ್ಯವಾದ ಹಬ್ಬಗಳು 4-5 ಹಬ್ಬಗಳಿಗೆ 4ಕ್ಕೆ ಮಾಡಿದ್ರೂ ಸಾಕು, 5-6 ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ನಿಮಗೆ ಲಕ್ಷ್ಮಿಯ ಆವಾಹನೆ ಮಾಡಬೇಕು ಮನೆಯೊಳಗೆ ಅಂತಂದಾಗ ನೀವು ಬೇವಿನ ಸೊಪ್ಪನ್ನು ಕೂಡ ಆ ಒಂದು ತೋರಣದ ಜೊತೆ ಎಲ್ಲಾದರೂ ಆ ತುದಿ ಈ ತುದಿಗೆ ಅಥವಾ ಮಧ್ಯದಲ್ಲಿ ಒಂದು 2 ಎಲೆಯ ಗೊಂಚಲನ್ನು ಕೂಡ ನೀವು ಸಿಕ್ಕಿಸಿದ್ರೆ ಲಕ್ಷ್ಮಿಯ ಆವಾಹನೆಯನ್ನು ಮಾಡ್ತೀರಾ. ಮತ್ತು ಇನ್ನೊಂದು ಅಂತಂದಾಗ ಸ್ವಸ್ತಿಕ ಅಂತಂದಾಗ ಲಕ್ಷ್ಮೀ ಕಟಾಕ್ಷ ಅಂತ ಹೇಳ್ಬೋದು. ಸ್ವಸ್ತಿಕದ ಬಗ್ಗೆ ನಾನೇ ಸುಮಾರು ಒಂದು ವಿಡಿಯೋನ ಹಾಕಿದ್ದೀನಿ ಸ್ವಲ್ಪ ಹಿಂದೆ. ಅದರ ಒಂದು ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ನಾನು ಕೊಡ್ತೀನಿ. ಸೊ ಮತ್ತು ಈ ಒಂದು ಲಕ್ಷ್ಮೀನ ಬರಮಾಡ್ಕೋಬೇಕು ಅಂದಾಗ ನೀಮ್ ಅಂದರೆ ಬೇವಿನ ಸೊಪ್ಪನ್ನು ಹಾಕೋದು ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ಸ್ವಸ್ತಿಕ ಕೆಂಪು ಬಣ್ಣದಲ್ಲಿರಬೇಕು. ಅದು ಬಿಟ್ಟರೆ ರಂಗೋಲಿ ಅಂದಾಗ ಸೇಕ್ರೆಡ್ ಜಾಮೆಟ್ರಿ ಅಂತ ಹೇಳ್ತಾರೆ. ಅಂದರೆ ಅದು ಬರೀ ಒಂದು ರೇಖಾಚಿತ್ರ ಅಲ್ಲ, ಒಂದು ನೋಡೋದಕ್ಕೆ ಮಾತ್ರ ಸೊಗಸಾಗಿರಬೇಕು ಅಂತ ಹಾಕೋದಲ್ಲ. ಇದರಲ್ಲಿ ಕೂಡ ಬೇಕಾದಷ್ಟು ಅರ್ಥ ಇದೆ. ಯಾಕೆ ಅಂತಂದರೆ ಮನಸ್ಸನ್ನು ಶಾಂತಗೊಳಿಸುತ್ತಂತೆ ಮತ್ತು ಕ್ರಿಯಾಶೀಲತೆಯನ್ನು ಉತ್ಪನ್ನ ಮಾಡೋದು. ನಾವು ರಂಗೋಲಿ ಹಾಕದೇ ಇದ್ರೂ ಅದನ್ನು ನೋಡಿದಾಗಲೇ ನಮ್ಮ ಮಿದುಳಲ್ಲಿ ಇಷ್ಟೆಲ್ಲ ಕೆಲಸಗಳು ಆಗತ್ತಂತೆ. ಅಂದರೆ ಕ್ರಿಯಾಶೀಲತೆ ಇರ್ಬೋದು, ಸಹನಶೀಲತೆ ಇರ್ಬೋದು, ಅಥವಾ ಒಂದು ಸಮತೋಲನ ಬ್ಯಾಲೆನ್ಸ್ ಇರ್ಬೋದು, ಇದೆಲ್ಲವನ್ನು ಅದು ಸೃಷ್ಟಿ ಮಾಡುತ್ತಂತೆ ಯಾವುದು ರಂಗೋಲಿ. ಮತ್ತು ಇವತ್ತಂತೂ ಬಣ್ಣ ಬಣ್ಣದ ರಂಗೋಲಿ, ವಿಶೇಷವಾಗಿ ಹೂಗಳಲ್ಲಿ ಹಾಕೋದು, ಈ ಥರ ನಾನಾ ಥರದ ಒಂದು ರಂಗೋಲಿಗಳನ್ನು ಹಾಕ್ಬೋದು. ಆ ಸೇಕ್ರೆಡ್ ಜಾಮೆಟ್ರಿ ಅಂತಂದಾಗ ಒಂದು ದೈವದ ಮೂಲಕ್ಕೆ ಆ ಒಂದು ನಂಟನ್ನು ಬಳಸ್ಕೊಳ್ಳೋದು, ಅಂದರೆ ಒಂದು ಡಿವೈನ್ ಕನೆಕ್ಷನ್ ಏರ್ಪಡಿಸೋದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತು ಬಾಗಿಲ ಮೇಲೆ ಎಲ್ಲಾದರೂ ಸರಿ ಒಂದು ಕಡೆ ಗಣೇಶನನ್ನು ಹಾಕಿದಾಗ ಒಳ್ಳೆಯ ವಿಷಯಗಳು, ಶುಭಾರಂಭಗಳು ನಮಗೆ ದೊರಕುತ್ತಾ ಹೋಗುತ್ತೆ. ಮತ್ತು ಇದರ ಜೊತೆಯಲ್ಲಿ 2 ತುದಿಗಳಲ್ಲಿ ದೀಪವನ್ನು, ಮಣ್ಣಿನ ದೀಪವನ್ನು, ಬೆಳ್ಳಿಯ ದೀಪ, ಸ್ಟೀಲಿಂದು, ಕಂಚಿಂದು ಯಾವುದಾದ್ರೂ ಸರಿ 2 ದೀಪವನ್ನು ಯಾವುದಾದ್ರೂ ಎಣ್ಣೆ ಹಾಕಿ ಇಟ್ಟಾಗ ನಿಮಗೆ ಒಂದು ಬೆಳಕಿರುತ್ತೆ. ಮತ್ತು ಡಾರ್ಕ್ ಫೋರ್ಸಸ್ ಅಂತ ಏನು ಹೇಳ್ತೀವಿ, ಒಂದು ಕತ್ತಲೆ ಅಂತಂದಾಗ ಒಂದು ಅಶುಭ ಅಂತಲ್ವಾ, ಆ ಥರ ಯಾವುದೇ ನಕಾರಾತ್ಮಕ ವಿಷಯಗಳು ಒಳಗೆ ಬರದೇ ಇರೋ ಹಾಗೆ ಈ ಒಂದು ದೀಪಗಳು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತು ಬೆಳಕಿರಬೇಕು. ದೀಪಗಳ ಬೆಳಕಿನ ಜೊತೆಯಲ್ಲಿ ಯಾವತ್ತೂ ಮುಂಬಾಗಿಲಿನ ಮೇಲೆ ಅಥವಾ ಆ ಏರಿಯಾದಲ್ಲಿ ಮುಂಬಾಗಿಲ ಮೇಲೆ ಸದಾ ಬೆಳಕಿರೋ ಹಾಗೆ ಒಂದು ದೀಪ ಉರಿತಾ ಇರಬೇಕು. ಅಕಸ್ಮಾತ್ ಇವಾಗ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಮುಂಬಾಗಿಲು ಕಡೆಗೆ ಬೆಳಕು ಬರ್ತಾ ಇಲ್ಲ, ಅಥವಾ ಬೇಸ್ಮೆಂಟ್ ಒಳಗಡೆ ಇದೆ ನಿಮ್ಮ ಮುಂಬಾಗಿಲು, ಬೆಳಕು ಬರ್ತಾ ಇಲ್ಲ ಅಂದಾಗ ಕರೆಂಟ್ ಬಿಲ್ ಬಗ್ಗೆ ಯೋಚನೆ ಮಾಡಬೇಡಿ. ಸದಾ ಒಂದು ದೀಪ ಅದರ ಮೇಲೆ ಉರಿತಾ ಇರಬೇಕು. ರಾತ್ರಿ ಮಾತ್ರ ಅದನ್ನು ಆರಿಸೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ನೀವು ಮಲಗೋ ಟೈಮಲ್ಲಿ ಮತ್ತೆ ಬೆಳಗ್ಗೆ ಎದ್ದಾಗಲಿಂದ ದೀಪ ಉರಿತಾ ಇದ್ದರೆ ನಿಮಗೆ ಶ್ರೇಯಸ್ಸು ಅಂತ ಹೇಳ್ಬೋದು. ಮತ್ತು ಮುಂಬಾಗಿಲು ಒಳಗೆ ಬಂದ ತಕ್ಷಣ ನೀರನ್ನು ಇಟ್ಟಾಗ ತುಂಬ ಒಳ್ಳೆಯದು. ಆ ನೀರು ನೀವು ಒಂದು ಪಾಟ್ ಥರ ಏನಾದರೂ ಇಟ್ಬಿಟ್ಟು, ಒರುಳಿ ಅಂತ ಏನು ಹೇಳ್ತಾರೆ, ಅದರಲ್ಲಿ ಇಟ್ಬಿಟ್ಟು ನೀರಿಟ್ಟು ಅದರಲ್ಲಿ ಹೂಗಳನ್ನು ಹಾಕಿದಾಗ ಆ ಹೂಗಳನ್ನು ನೀವು ನೋಡಿದಾಗಲೇ ಒಂದು ಪ್ರೀತಿ, ಒಂದು ಮೃದುತ್ವ ನಿಮ್ಮ ಮನಸ್ಸಿನಲ್ಲಿ ಜಾಗೃತವಾಗುತ್ತೆ. ಮತ್ತು ಒಂದು ದೈವಿಕ ಭಾವನೆ ಬರುತ್ತೆ ಅಂತಂದರೆ ತಪ್ಪಾಗೋದಿಲ್ಲ. ಮತ್ತು ಅದು ಇಲ್ಲ ಅಂತಂದರೆ ಈ ಒಂದು ಆಮೆಯನ್ನು, ಫೆಂಗ್ಶುಯಿ ಟಾರ್ಟಾಯ್ಸ್ ಏನು ಬರುತ್ತೆ ಅದು ಒಳಮುಖವಾಗಿರಬೇಕು. ಅಂದರೆ ಬಾಗಿಲಿಗೆ ಅದರ ಬೆನ್ನು, ಅದರ ಬಾಲ ಇರಬೇಕು. ಅದರ ಮುಖ ಮನೆಯ ಒಳಗಡೆಗೆ ಮುಖ ಮಾಡ್ಕೊಳ್ತಾ ನೀರಿನಲ್ಲಿ ಆ ಆಮೆನ ಇಟ್ಟರೆ ಅದು ಕೂಡ ತುಂಬ ಶುಭವನ್ನು ತಂದುಕೊಡುತ್ತೆ, ಅದೃಷ್ಟವನ್ನು ತಂದುಕೊಡುತ್ತೆ, ಹಣಕಾಸಿನ ವಿಷಯದಲ್ಲಿ ಅದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಬಾಗಿಲ ಹತ್ತಿರ 3 ವಿಷಯ ಇರಬೇಕು. ಒಂದೇನಂತಂದರೆ ಕೆಂಪು ಬಣ್ಣ. ಕೆಂಪು ಸ್ವಸ್ತಿಕದಲ್ಲಾದರೂ ಇರ್ಬೋದು, ಅಥವಾ ಒಂದು ಡೋರ್ ಮ್ಯಾಟ್ ಅಂದರೆ ಕಾಲು ಒರೆಸ್ಕೊಳ್ಳೋದಕ್ಕೆ ಏನು ಮ್ಯಾಟ್ ಹಾಕ್ತೀವಿ ಅದು ಕೆಂಪು ಬಣ್ಣದ್ದಾಗಿರ್ಬೋದು. ಅದರ ಜೊತೆಯಲ್ಲಿ ಹಸಿರು ಬಣ್ಣ ಒಂದಿರಬೇಕು. ಒಂದು ಗಿಡವನ್ನಾದರೂ ಇಡಿ ನೀವು, ಅಥವಾ ಒಂದು ತೋರಣವಾಗಿ ಆದರೂ ಹಸಿರಿರುತ್ತೆ. ಸೊ ಹಸಿರು ಕೂಡ ಇರಲೇಬೇಕು. ಅದರ ಜೊತೆಯಲ್ಲಿ ಒಂದು ಶುಭ ಚಿಹ್ನೆ ಇರಬೇಕು. ಸ್ವಸ್ತಿಕ ಕೂಡ ಒಂದು ಶುಭ ಚಿಹ್ನೆ. ಇಲ್ಲ ಅಂತಂದರೆ ಓಂಕಾರನೋ ಅಥವಾ ಒಂದು ಶಂಖವನ್ನು ಅಥವಾ ಒಂದು ಗೋಮತಿ ಚಕ್ರ. ಅಂದರೆ ಇಲ್ಲಿ ನೋಡಿ, ನಾನಿಲ್ಲಿ ನಿಮಗೆ ಗೋಮತಿ ಚಕ್ರದ ಟ್ರೀಯನ್ನು ತೋರಿಸ್ತಾ ಇದ್ದೀನಿ. ಈ ಟ್ರೀನ ನೀವು ಎಂಟ್ರಾದ ತಕ್ಷಣ
ಒಂದು ಸ್ಟೂಲು ಅಥವಾ ಯಾವುದಾದ್ರೂ ಒಂದು ಟೇಬಲ್ಲು ಅಥವಾ ಯಾವುದ್ರ ಮೇಲಾದರೂ ಇಟ್ಟಿದ್ರೆ, ಸ್ಟ್ಯಾಂಡ್ ಯಾವುದ್ರ ಮೇಲಾದರೂ, ಅಂದರೆ ನೀವು ಎಂಟ್ರ್ ಆದ ತಕ್ಷಣ ನಿಮ್ಮ ದೃಷ್ಟಿ ಇದ್ರ ಮೇಲೆ ಬೀಳೋ ಹಾಗೆ ಇಟ್ಟಿದ್ರೆ ಹಣಕಾಸು ಚೆನ್ನಾಗಿ ಹರಿದು ಬರುತ್ತೆ, ನಿಮ್ಮ ಬಿಸ್ನೆಸ್ ಏನಿರುತ್ತೆ ಅದು ಚೆನ್ನಾಗಿ ನಡೆಯುತ್ತೆ. ಮತ್ತು ಇದು ಬ್ಲ್ಯಾಕ್ ಟಾರ್ಮಲಿನ್ ಅಂತ ಹೇಳ್ತಾರೆ. ಈ ಬ್ಲ್ಯಾಕ್ ಟಾರ್ಮಲಿನ್ ಅನ್ನೋ ಕ್ರಿಸ್ಟಲ್ನ, ಇದು ಟವರ್ ಆಯಿತಾ. ಈ ಟವರ್ನ ಕೂಡ ಎಲ್ಲಿ ನೀವು ಗೋಮತಿ ಚಕ್ರ ಟ್ರೀಯನ್ನು ಇಡ್ತೀರೋ ಅದ್ರ ಹತ್ರ ಇಡ್ಬೋದು, ಅಥವಾ ಎಂಟರ್ ಆದ ತಕ್ಷಣ ಇದರ ಮೇಲೆ ನಿಮ್ಮ ದೃಷ್ಟಿ ಬೀಳೋ ಹಾಗೆ ಇಡ್ಬೋದು, ಅಥವಾ ಇದರಲ್ಲಿ ಕ್ರಿಸ್ಟಲ್ ಸಿಗತ್ತೆ. ಆ ಕ್ರಿಸ್ಟಲ್ನ ನೀವು ಒಂದು ನೆಟ್ ಬ್ಯಾಗಲ್ಲೋ ಅಥವಾ ಒಂದು ಹಗ್ಗದಲ್ಲೋ ದಾರದಲ್ಲೋ ಕಟ್ಟಿಬಿಟ್ಟು ಆ ತೋರಣದ ಜೊತೆಯಲ್ಲಿ ಮೇಲೆ ನೇತಾಕಿ ಬಿಡ್ಬೋದು. ಮತ್ತು ಈ ಥರ ಕ್ರಿಸ್ಟಲ್ಸನ್ನು ಕೂಡ ನೀವು ಬಾಗಿಲ ಮೇಲೆ ಬಿಡ್ಬೋದು. ಇದು ಅಥವಾ ಇದನ್ನೆಲ್ಲ ನೀವು ಸುಮ್ಮನೆ ಒಂದು ಹಾಗೆ ನೀವು ಮನೆಗೆ ಎಂಟ್ರಾದ ತಕ್ಷಣ ಕಣ್ಣಿಗೆ ಕಾಣೋ ಹಾಗೆ ಇಡ್ಬೋದು. ನೋಡಿ, ಇದು ಪೈರೈಟ್ ಅಂತ ಹೇಳ್ತಾರೆ, ರಾ ಪೈರೈಟ್ ಇದು. ಈ ಪೈರೈಟನ್ನು ನೀವು ಇಟ್ಟಾಗ ಹಣದ ಸುರಿಮಳೆ ಆಗೋದಂತೂ ನಿಜ ಅಂತ ಹೇಳ್ತೀನಿ. ಮತ್ತು ಇದು ಅಮೆಥಿಸ್ಟ್ ಅಂದಾಗ ಈ ಒಂದು ಕಲ್ಲನ್ನು ನೀವು ಬಾಗಿಲ ಮೇಲೆ ಕಟ್ಟಿದಾಗ ಜ್ಞಾನ ಹರಿದು ಬರುತ್ತೆ, ವಿದ್ಯೆ ಹರಿದು ಬರುತ್ತೆ. ಮತ್ತು ನಿಮ್ಮ ಒಂದು ಏನು ಆಯ್ಕೆಗಳನ್ನು ಮಾಡ್ತೀರಾ, ನೀವು ಡಿಸಿಷನ್ಸ್ ಏನು ಮಾಡ್ತೀರಾ ಅದೆಲ್ಲ ಸ್ವಲ್ಪ ನಿಮಗೆ ಪೂರಕವಾಗಿ ಇರುತ್ತೆ. ಸೊ ಇದನ್ನು ಬಾಗಿಲ ಮೇಲೆ ಬೇಕಾದ್ರೂ ಕಟ್ಬೋದು, ಅಥವಾ ಮನೆ ಒಳಗೆ ಬಂದ ಕೂಡಲೇ ಕಾಣೋ ಹಾಗೆ ಇಡ್ಬೋದು. ಮತ್ತು ಇದು ರೋಸ್ ಕ್ವಾರ್ಟ್ಸ್ ಅಂದಾಗ ಪ್ರೀತಿ, ಮನೆ ಅಂದ ಮೇಲೆ ಪ್ರೀತಿ, ಲವ್ ಇರಲೇಬೇಕಲ್ವಾ. ಸೊ ಈ ಒಂದು ಕ್ರಿಸ್ಟಲ್ನ ಕೂಡ ಬಾಗಿಲ ಮೇಲಾದರೂ ಕಟ್ಟಿ ಅಥವಾ ಮನೆ ಒಳಗೆ ಬಂದ ತಕ್ಷಣ ಹಾಲಲ್ಲಿ ಇರೋ ಹಾಗೆ ಮಾಡಿ. ಮತ್ತು ಇದು ಈ ಸಿಟ್ರಿನ್ ಬಂದು ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಸಮಸ್ಯೆಗಳಿದ್ದರೆ ಅದನ್ನು ಸರಿದೂಗಿಸೋದಕ್ಕೆ ಸಿಟ್ರಿನ್ ತುಂಬ ಒಳ್ಳೆಯ ಒಂದು ಕ್ರಿಸ್ಟಲ್. ಇದಿಷ್ಟನ್ನು ಮಾಡಿ. ಮತ್ತು ನಾನು ಸುಮಾರು ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ಮುಂಚೆ ಕೂಡ. ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂತಂದಾಗ, ಒಂದು ಚಕ್ಕೆ ಪುಡಿನ ಹೊಸಲು ಮೇಲೆ ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ, ಮತ್ತು ಎಡಗಡೆಯಿಂದ ಬಲಗಡೆ 3 ಬಾರಿ, ಅಂದರೆ 1, 2 ಆ್ಯಂಡ್ 3 ಸ್ವಲ್ಪ ಉದುರಿಸ್ಬಿಟ್ಟು ಬಾಗಿಲ ಒಳಗೆ ನೀವು ನಿಂತ್ಕೊಂಡು, ಹೊಸ್ತಿಲ ಒಳಗೆ ನೀವು ನಿಂತ್ಕೊಂಡು ಎರಡೂ ಕೈಯಲ್ಲಿ ಆ ಚಕ್ಕೆ ಪುಡಿನ ಹಾಕ್ಕೊಂಡು ಅಂತ ಲಕ್ಷ್ಮೀ ಬಾಮ್ಮ ನಮ್ಮ ಮನೆಗೆ, ಕುಬೇರ ನಮ್ಮ ಮನೆಗೆ ಸರ್ವ ಸಂಪತ್ತನ್ನು ತಂದು ನಮ್ಮ ಬಾಗಿಲ ಒಳಗೆ ಹಾಕಪ್ಪ ಅಂತ ಹೇಳಿ ನೀವು ಅದನ್ನು ಮನೆ ಒಳಗೆ ನಿಂತ್ಕೊಂಡು ಹೊರಗಡೆಗೆ ಊದಿದಾಗ, ಅದು ಅಲ್ಲೆಲ್ಲ ಹರಡಿದಾಗ ನಿಮ್ಮ ಮನೆಗೆ ಆ ಒಂದು ಶ್ರೀ ಕಟಾಕ್ಷ, ಲಕ್ಷ್ಮೀ ಕಟಾಕ್ಷ ಬರುತ್ತೆ. ಮತ್ತು ಮಾಡಬಹುದಾದ ವಿಷಯಗಳನ್ನು ಹೇಳಿದೆ, ಮಾಡಬಾರದ ವಿಷಯಗಳು ಕೆಲವಿದೆ. ಒಂದು, ಮನೆಯ ಮುಂಬಾಗಿಲ ಮುಂದೆ ಕಸದ ಬುಟ್ಟಿನ ಇಡಬಾರ್ದು. ಕೆಲವರಿಗೆ ಅಭ್ಯಾಸ ಇರುತ್ತೆ ರಾತ್ರಿನೇ ಕಸದ ಬುಟ್ಟಿನ ಮನೆಯಿಂದ ಹೊರಗೆ ಇಡೋದು, ಅಥವಾ ಬೆಳಗ್ಗೆ ಇಟ್ಟರೂ ಕಸ ಬಂದು ತೊಗೋಬೇಕು, ಅಲ್ಲಿ ತನಕ ನಾವು ಇಡಬೇಕಲ್ಲ, ಏನು ಮಾಡೋದು ಅಂತಂದಾಗ ಮುಂಬಾಗಿಲಿಗೆ ನೇರವಾಗಿಡದೆ ಸ್ವಲ್ಪ ಎಡಕ್ಕೆ ಇಡಿ. ಅಂದರೆ ಎಡಕ್ಕೆ ಜಾಗ ಇಲ್ಲದರೂ ಬಲಕ್ಕಾದರೂ ಸರಿ ನೇರ ಇಡದೆ ಸ್ವಲ್ಪ ಕ್ರಾಸಾಗಿ ಇಟ್ಟಾಗ ಅಥವಾ ಒಂದು ಮೂಲೆಯಲ್ಲಿ ಇಟ್ಟಾಗ ಅದರ ಒಂದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಮತ್ತು ಶಾರ್ಪ್ ಆಬ್ಜೆಕ್ಟ್ಸ್, ಅಂದರೆ ಈಗ ನೀವು ಏನೇ ಕಾರಣಕ್ಕೆ ಗಿಡಗಳನ್ನು ಟ್ರಿಮ್ ಮಾಡೋದಕ್ಕಿರ್ಬೋದು, ನಿಮ್ಮ ಬಾಲ್ಕನಿನಲ್ಲಿ ಅಥವಾ ಮನೆ ಮುಂದೆ ಗಿಡಗಳಿದೆ ಅಂದಾಗ ಅದನ್ನು ಟ್ರಿಮ್ ಮಾಡೋದಕ್ಕಿರ್ಬೋದು, ಒಂದು ಚಾಕು ಆಗಲಿ ಅಥವಾ ಕುಡುಗೋಲಾಗಲಿ ಏನಿಟ್ಟಿರ್ತೀರ ಅದನ್ನು ಮನೆಯ ಮುಂಬಾಗಿಲ ಮುಂದೆ ಖಂಡಿತ ಇಡಬೇಡಿ, ಸ್ವಲ್ಪ ಪಕ್ಕಕ್ಕೆ ಇಡಿ. ವೆಸ್ಟ್ ಸೈಡ್ ಅಂದರೆ ಪಶ್ಚಿಮ ದಿಕ್ಕಿಗೆ ಇಟ್ಟರೆ ಒಳ್ಳೆಯದು. ಮತ್ತು ಈ ಕ್ಯಾಕ್ಟಸ್ ಇಂಥ ಒಂದು ಆಲೋವಿರಾ ಇಂಥದ್ದನ್ನು, ಅಂದರೆ ಮುಳ್ಳಿರುವಂಥ ಯಾವುದೇ ಗಿಡಗಳನ್ನು ಮುಂಬಾಗಿಲ ಮುಂದೆ, ರೋಸ್ ಕೂಡ, ರೋಜಾ ಹೂವು ಏನಿದೆ ಅದೂ ಕೂಡ ಸೇರಿದಂತೆ ಮುಂಬಾಗಿಲ ಮುಂದೆ ಯಾವುದೇ ಚೂಪಾದ ವಸ್ತುಗಳನ್ನು, ಗಿಡಗಳನ್ನು ಇಡಬೇಡಿ. ಮತ್ತು ಮುಂಬಾಗಿಲಿಗೆ ನೇರವಾಗಿ ಕನ್ನಡಿಯನ್ನು ಇಡಬೇಡಿ. ಯಾಕೆಂದರೆ ಅದು ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ವಾಪಸ್ ರಿಫ್ಲೆಕ್ಟ್ ಮಾಡಿ ಕಳಿಸ್ಬಿಡತ್ತೆ, ವಾಪಸ್ ಪ್ರತಿಬಿಂಬಿಸಿ ಕಳಿಸ್ಬಿಡತ್ತೆ. ಮತ್ತು ಶೂ ಬಗ್ಗೆ ಈಗಾಗಲೇ ನಾನು ಹೇಳಿದೆ, ಶೂ ಅನ್ನು ಮನೆ ಮುಂದೆ ಇಡೋದು ತುಂಬ ಸುಲಭ, ಅಂದರೆ ಸಹಜ ಕೂಡ, ಅದು ಕನ್ವೀನಿಯನ್ಸ್. ಆದರೆ ಖಂಡಿತ ಇಡಬೇಡಿ. ಅದರಲ್ಲೂ ಮನೆ ನಾರ್ತ್ ಈಸ್ಟ್ ಕಾರ್ನರ್, ದೈವ ಮೂಲೆಯಲ್ಲಿದೆ ಅಂತಂದಾಗ ಖಂಡಿತ ಇಡಬೇಡಿ. ಆವಾಗ ನೀವು ಸೌತ್ ವೆಸ್ಟ್ ಅಂತಂದಾಗ ದಕ್ಷಿಣ ಮತ್ತು ಪಶ್ಚಿಮ ಸೇರಿದ ಹಾಗೆ, ಸೌತ್ ವೆಸ್ಟ್ ಅಥವಾ ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಲ್ಲಿ ಇಟ್ಟಾಗ ಪರವಾಗಿಲ್ಲ. ಅಕಸ್ಮಾತ್ ಬೇರೆ ಆಪ್ಷನ್ನೇ ಇಲ್ಲ, ನಾವು ಬಾಗಿಲು ಪಕ್ಕನೇ ಇಡಬೇಕು, ಶೂ ಮನೆ ಒಳಗಡೆ ಜಾಗ ಇಲ್ಲ, ಇರುತ್ತೆ ಕೆಲವೊಂದು ಸಮಸ್ಯೆಗಳು, ಆಗ ಅಟ್ಲೀಸ್ಟ್ ಅದನ್ನು ಕವರ್ ಮಾಡಿ ಇಡಿ. ಅಂದರೆ ಒಂದು ಶೆಲ್ಫ್ ಥರ ಮಾಡೋಕ್ಕಾಗದಿದ್ರು ಅದ್ರ ಮೇಲೆ ಒಂದು ಬೆಡ್ಶೀಟೋ ಏನೋ ಹಾಕಿ ಇಡಿ. ಮತ್ತು ಆ ಶೂಗಳ ಪೊಸಿಷನ್ ಏನಿರುತ್ತೆ, ಆ ಶೂಗಳ ಮುಂದಿನ ಭಾಗ, ಮುಖ ಏನಿರುತ್ತೆ ಅದಾದರೂ ಪಶ್ಚಿಮ ಅಥವಾ ದಕ್ಷಿಣಕ್ಕೆ ಮುಖ ಮಾಡೋ ಹಾಗೆ ಇಡಿ. ಆಗ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ನ್ಯೂಟ್ರಲೈಸ್ ಮಾಡಿದ ಹಾಗೆ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಮುಂಬಾಗಿಲ ಹತ್ರ ಖಂಡಿತ ಬೇಡ, ಅಥವಾ ಮನೆಯಲ್ಲೇ ಅದು ಇರಬಾರ್ದು. ಇತ್ತೀಚೆಗೆ ಮನೆಗಳಲ್ಲಿ
ಇ ವೇಸ್ಟ್ ಅಂತ ಹೇಳ್ತಾರೆ. ಏನಂತಂದರೆ ಎಲೆಕ್ಟ್ರಾನಿಕ್ ವೇಸ್ಟು, ಮುಖ್ಯವಾಗಿ ಚಾರ್ಜಿಂಗ್ ಕೇಬಲ್ಗಳು. ಅದು ಕೆಲಸ ಮಾಡ್ತಿರಲ್ಲ, ಸುಮ್ಮನೆ ಇಟ್ಕೊಂಡಿರ್ತೀವಿ, ಅದು ಬಿಸಾಕಬೇಕು ಅಂತ ನಮಗೆ ಟೈಮ್ ಸಿಗೋದಿಲ್ಲ ಅಥವಾ ಮೂಡ್ ಬರೋದಿಲ್ಲ. ಸುಮಾರು ಅದು ಹಾಗೆ ಗಂಟಾಗಿ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಮತ್ತು ಯೂಸ್ ಮಾಡದೇ ಇರೋ ಫೋನ್ಗಳು, ಇಂಥದ್ದು ಯಾವುದೇ ಇದ್ರೂ ಮನೇಲೇ ಇಟ್ಕೋಬೇಡಿ, ಅದರಲ್ಲೂ ಮುಂಭಾಗಲ್ ಮುಂದೆ ಖಂಡಿತ ಇಟ್ಕೋಬೇಡಿ. ಸೊ ಇದಿಷ್ಟನ್ನು ಮಾಡಿ ನಿಮ್ಮ ಮನೆಯ ಮುಂಭಾಗಲೇನಿದೆ ಮುಖ್ಯ ದ್ವಾರ, ಅದನ್ನು ದೇವರ ದ್ವಾರವಾಗಿ, ಅದೃಷ್ಟ ದ್ವಾರವಾಗಿ ಮಾರ್ಪಡಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.